ಹಿಂದಿನ ಸಂಚಿಕೆಯಲ್ಲಿ ಪದ್ಮಪುರಾಣದ ಪ್ರಕಾರ ಗಣೇಶ ಹೇಗೆ ಹುಟ್ಟಿದ ಅಂತ ಹೇಳಲಾಗಿತ್ತು. ಇಂದು ಬ್ರಹ್ಮವೈವರ್ತಕ ಪುರಾಣದಲ್ಲಿ ಏನನ್ನಲಾಗಿದೆ ಅಂತ ನೋಡೋಣ. ಒಂದು ದಿನ ಪಾರ್ವತಿ ಶಿವನ ಬಳಿ ಬಂದು ಒಳ್ಳೆಯ ಪುತ್ರನ ಪ್ರಾಪ್ತಿಯ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾಳೆ. ಮಹಾದೇವ ಪುಣ್ಯಕರವಾದಂತಹ ಒಂದು ವ್ರತವನ್ನು ಹೇಳ್ತಾನೆ. ಆ ವ್ರತವನ್ನು ಮಾಡಿದರೆ ಸಾಕ್ಷಾತ್ ವಿಷ್ಣುವು ಪುತ್ರನಾಗಿ ಜನಿಸ್ತಾನೆ. ದೇವಿ ಪಾರ್ವತಿ ವ್ರತವನ್ನು ವರ್ಷ ಪರ್ಯಂತರವಾಗಿ ವಿಧಿ ವಿಧಾನಗಳಿಂದ ಪೂರ್ಣಗೊಳಿಸಿ ವ್ರತದ ಉದ್ಯಾಪನೆ ಮಾಡ್ತಾಳೆ. ವ್ರತದ ಫಲವಾಗಿ ಸಾಕ್ಷಾತ್ ಭಗವಂತ ವಿಷ್ಣು ಪಾರ್ವತಿಗೆ ಪುತ್ರನಾಗಿ ಬಂದನಂತೆ. ಈ ಸಂದರ್ಭದಲ್ಲಿ ಕೈಲಾಸದಲ್ಲಿ ಉತ್ಸವವನ್ನು ಆಚರಿಸ್ತಾರಂತೆ. ಅದರಲ್ಲಿ ಎಲ್ಲ ದೇವಾನುದೇವತೆಗಳನ್ನು ಶಿವ ಆಹ್ವಾನಿಸ್ತಾನೆ. ಶನಿದೇವನೂ ಕೂಡ ಅಲ್ಲಿಗೆ ಬಂದಿದ್ದ. ಆದರೆ ಮಗುಮುಖವನ್ನು ನೋಡಲಿಲ್ಲ. ದೇವಿ ಪಾರ್ವತಿ ಯಾಕೆ ಅಂತ ಶನಿದೇವನನ್ನು ಪ್ರಶ್ನಿಸಿದಾಗ ತನಗಿರೋ ಶಾಪವನ್ನು ಹೇಳ್ತಾನೆ. ಪಾರ್ವತಿ ಎಲ್ಲ ಕರ್ಮದ ಫಲವನ್ನು ಈಶ್ವರನೇ ನೋಡ್ತಾನೆ. ನೀನು ನಿಸ್ಸಂಕೋಚವಾಗಿ ನನ್ನ ಪುತ್ರನನ್ನು ನೋಡಿ ಆಶೀರ್ವಾದ ಮಾಡು ಎಂದಾಗ ಶನೀಶ್ವರ ಪುತ್ರನನ್ನು ನೋಡಿದ ಕೂಡಲೇ ಶಿರ ದೇಹದಿಂದ ಬೇರ್ಪಟ್ಟಿತಂತೆ. ಇದನ್ನು ಕಂಡ ಮಾತೆ ದುಃಖಿತಳಾಗ್ತಾಳೆ. ಆಗ ವಿಷ್ಣು ಗರುಡನನ್ನು ಏರಿ ಪುಷ್ಪಭದ್ರ ನದಿಯ ತೀರದಲ್ಲಿ ಉತ್ತರಕ್ಕೆ ಶಿರ ಮಾಡಿದ ಆನೆಯ ಶಿರ ತಂದು ಪಾರ್ವತಿಯ ಪುತ್ರನಿಗೆ ಜೋಡಿಸಿ ಜೀವಂತಗೊಳಿಸಿ ವಿಘ್ನೇಶ್ವರ, ಗಣೇಶ, ಹೇರಂಬ ಇನ್ನು ಹಲವಾರು ಹೆಸರುಗಳಿಂದ ಕರೀತಾನೆ. ಮತ್ತು ಸಮಸ್ತ ದೇವತೆಗಳು 32 ಅಕ್ಷರದ ಮಂತ್ರದಿಂದ ಗಣೇಶನಿಗೆ ಪೂಜೆ ಮಾಡ್ತಾರೆ. ವಿಷ್ಣು ಗಣೇಶ ಸೂಕ್ತದಿಂದ ಗಣೇಶನ ಸುಂದರ ಸ್ತುತಿ ಮಾಡ್ತಾನೆ. ತದನಂತರ ವಿಷ್ಣುವು ಪಾರ್ವತಿಗೆ, ಇಂದು ನಿಮ್ಮ ಪುತ್ರನಿಗೆ ತ್ರಿಮೂರ್ತಿಗಳು ಪ್ರಥಮ ಪೂಜೆ ಮಾಡಿರೋದ್ರಿಂದ ಈತ ಈ ದಿನದಿಂದ ಪ್ರಥಮ ಪೂಜೆಯ ಅಧಿಕಾರಿಯಾಗುತ್ತಾನೆ ಎಂದು ಆಶೀರ್ವಾದ